ವೆಲ್ಕಮ್ ಟು ಸೆಂಗ್ಸ್ ಅನಿಮೇಷನ್. ಇದು ನಿಮ್ಮ ಕನಸುಗಳ ಕತೆಗಳ ಮನೆ. ಒಂದು ಚಿಕ್ಕ ಪ್ರಶಾಂತವಾದ ಹಳ್ಳಿಯಲ್ಲಿ ಸುಂದರವಾದ ಮನೆ ಇತ್ತು. ಆ ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆ ಇಬ್ಬರು ಸಹೋದರಿಯರು ವಾಸಿಸುತ್ತಿದ್ದರು. ಅಕ್ಕನ ಹೆಸರು ಕಮಲಾ ಮತ್ತು ತಂಗಿಯ ಹೆಸರು ವಿಮಲಾ. ಅಕ್ಕ, ನೋಡು, ಈ ಲೆಕ್ಕವನ್ನು ಬರೀ 10 ಸೆಕೆಂಡುಗಳಲ್ಲಿ ಮಾಡಿದೆ. ಮಾಸ್ಟರ್ ಸರ್ ಪ್ರಶಂಸೆ ಮಾಡಿದ್ರು. ನಿನ್ನ ಈ ಚಿತ್ರಕ್ಕಿಂತ ವೇಗವಾಗಿ ನಾನು ಉತ್ತರ ಕಂಡುಹಿಡಿಯುತ್ತೇನೆ. ನೀನು ತುಂಬಾ ಬುದ್ಧಿವಂತೆ ವಿಮಲಾ. ನಿನ್ನ ವೇಗ ಅದ್ಭುತ. ನಮ್ಮ ವಿಮಲಾ ಮುಂದೊಂದು ದಿನ ಈ ಹಳ್ಳಿಯ ಹೆಸರು ದೇಶಕ್ಕೆ ತರುತ್ತಾಳೆ. ಅವಳು ಜ್ಞಾನದ ಚಿಲುಮೆ. ಕಮಲಾ ಅವಳದ್ದು ಶಾಂತ ಸ್ವಭಾವ, ಒಳ್ಳೆಯ ಹುಡುಗಿ. ಇಬ್ಬರು ಮಕ್ಕಳಲ್ಲಿ ಒಬ್ಬರನ್ನು ಮಾತ್ರ ಹೊಗಳುವ ಆ ಒಂದು ಸಣ್ಣ ಮಾತು, ಅದು ಮನಸ್ಸಿನಲ್ಲಿ ಅಸೂಯೆಯ ಸಣ್ಣ ಕಿಡಿಯನ್ನು ಹಚ್ಚುತ್ತದೆ. ಆ ಕಿಡಿ ಮೌನವಾಗಿ ಆಳವಾಗಿ ಬೇರೂರಲು ಪ್ರಾರಂಭಿಸುತ್ತದೆ. ವಿಮಲಾ ಬೆಳೆದಳು. ಅವಳ ಪ್ರತಿಭೆ ಮತ್ತು ಶಿಸ್ತು ಅವಳಿಗೆ ಜಗತ್ತಿನ ಎತ್ತರಕ್ಕೆ ದಾರಿ ಮಾಡಿಕೊಟ್ಟವು. ಹಳ್ಳಿಯ ಆ ಪುಟ್ಟ ಹುಡುಗಿ ಈಗ ಕಾರ್ಪೊರೇಟ್ ಜಗತ್ತಿನ ಕಠಿಣ ಮ್ಯಾನೇಜರ್. ಕಮಲವ್ವ, ಅವಳು ಮನೆಗೆ ಆಸರಿಯಾದಳು. ತನ್ನ ಕಲೆಯನ್ನು ಮನೆಯ ಮೂಲೆಯಲ್ಲಿಟ್ಟು ಪ್ರೀತಿಯಿಂದ ಮನೆಯ ಜವಾಬ್ದಾರಿಗಳನ್ನು ಹೊತ್ತಳು. ಅವಳ ಯಶಸ್ಸು ಅವಳ ಮನೆಯವರಿಗೆ ಮಾತ್ರ ಗೋಚರಿಸಿತು. ಬಂತು ನನ್ನ ದೊಡ್ಡ ಮಗಳು. ನಿನಗಾಗಿ ಇಡೀ ಹಳ್ಳಿ ಕಾಯುತ್ತಿದೆ. ನಿನ್ನ ಯಶಸ್ಸಿನ ಸುದ್ದಿ ಕೇಳಿ ನಮ್ಮ ತಲೆ ಎತ್ತಿದೆ. ಅಮ್ಮ, ಅಪ್ಪ, ನಿಮಗಾಗಿ ಇದೆಲ್ಲ. ಕಮಲಾ ಅಕ್ಕ, ನಿನಗಾಗಿ ಒಂದು ಸಣ್ಣ ಗಿಫ್ಟ್ ತಂದಿದ್ದೇನೆ, ನೋಡು. ನೋಡಿ, ಈ ಯೋಜನೆಯಲ್ಲಿ ನಷ್ಟವಾದರೆ 50 ಕೋಟಿ ರೂ ನಮ್ಮ ಕೈಯಿಂದ ಹೋಗುತ್ತದೆ. ನಿರ್ಧಾರ ಕಠಿಣವಾಗಿರಬೇಕು, ಭಾವನಾತ್ಮಕವಾಗಿರಬಾರದು. ನಾನು ಎಮೋಷನ್ಸ್ಗೆ ಜಾಗ ನೀಡುವುದಿಲ್ಲ. 50 ಕೋಟಿ ಅಂದ್ರೆ ಎಷ್ಟು ಕಷ್ಟದ ಜವಾಬ್ದಾರಿಯದು. ಅಷ್ಟು ದೊಡ್ಡ ಮೊತ್ತದ ನಿರ್ಧಾರ ಮಾಡುವಾಗ ನಿನಗೆ ಭಯ ಆಗುದಿಲ್ವಾ? ಅಕ್ಕ, ಅದು ದೊಡ್ಡ ಜಗತ್ತು. ನೀನು ಇನ್ನೂ ಸಣ್ಣ ಸಣ್ಣ ಗೊಂಬೆಗಳಿಗೆ ಬಟ್ಟೆ ಹೊಲಿಯುತ್ತಿದ್ದೀಯಾ. ಇದು ನಿರ್ಧಾರಗಳ ಆಟ. ನಿನ್ನ ಜೀವನ ಸುರಕ್ಷಿತವಾಗಿದೆ. ಆದರೆ ನನ್ನ ಜೀವನ, ಇದು ಸಾಹಸ. ಸಾಹಸ ಅಥವಾ ಕೇವಲ ಓಟ? ನನ್ನ ಮೌನ ಅವಳ ಮಾತಿಗಿಂತ ಕಡಿಮೆ ಮೌಲ್ಯದ್ದೇ. ಜೀವನದ ಅತ್ಯಂತ ಗಟ್ಟಿಯಾದ ಪಾಠಗಳು ಸುಖದಲ್ಲಿ ಸಿಗುವುದಿಲ್ಲ. ಅವು ವೈಫಲ್ಯದ ಕಠಿಣ ಮಣ್ಣಿನಲ್ಲಿ ಮೊಳಕೆ ಒಡೆಯುತ್ತವೆ. ಅಕ್ಕ, ನಾನು ಎಲ್ಲವನ್ನೂ ಕಳೆದುಕೊಂಡೆ. ಆ 50 ಕೋಟಿ ನಷ್ಟ ನನ್ನಿಂದಲೇ ಆಯಿತು. ನನ್ನ ಬುದ್ಧಿವಂತಿಕೆ, ನನ್ನ ಶ್ರದ್ಧೆ ಎಲ್ಲವೂ ಸುಳ್ಳಾಯಿತು. ಜನರು ನನ್ನನ್ನು ಬೆನ್ನು ತಿರುಗಿಸಿ ನಿಂತಿದ್ದಾರೆ. ವಿಮಲಾ, ಎಚ್ಚರ. ನಿನ್ನ ದೊಡ್ಡ ಅಪಾರ್ಟ್ಮೆಂಟ್, ನಿನ್ನ ದೊಡ್ಡ ಸಂಬಳ, ಅವೆಲ್ಲ ಕೇವಲ ಹೊರಗಿನ ಆವರಣ. ನೀನು ಕಳೆದುಕೊಳ್ಳಲು ಸಾಧ್ಯವಿಲ್ಲ. ನೀನು ನನ್ನನ್ನು ಅಪ್ಪಿಕೊಂಡಾಗ ಆ ಕೋಟ್ಯಾಂತರ ರೂಪಾಯಿಗಳ ನಷ್ಟದ ನೋವು ದೂರವಾಯಿತು. ಕಮಲಾ, ನಾನು ನಿನಗೆ ತುಂಬಾ ಕೆಟ್ಟದಾಗಿ ಮಾತನಾಡಿದ್ದೇನೆ. ನಿನ್ನ ಶಾಂತಿಗೆ ಬೆಲೆ ಕೊಡಲಿಲ್ಲ. ನನ್ನ ಯಶಸ್ಸು ಕೇವಲ ಅಂಕಿಅಂಶಗಳಾಗಿತ್ತೇ ಹೊರತು ಅರ್ಥಪೂರ್ಣವಾಗಿರಲಿಲ್ಲ. ನನಗೆ ಗೊತ್ತಿತ್ತು ವಿಮಲಾ, ನಿನ್ನ ಯಶಸ್ಸನ್ನೋಡಿ ನಾನು ಅಸೂಯೆಪಟ್ಟಿದ್ದೆ. ನನ್ನ ಕಲೆಗೆ ಮತ್ತು ನನ್ನ ಬದುಕಿಗೆ ಬೆಲೆಯಿಲ್ಲ ಎಂದು ಅಂದುಕೊಂಡಿದ್ದೆ. ಆದ್ರೆ ನಿನ್ನ ಈ ದುಃಖವನ್ನು ನೋಡಿದಾಗ ನಾನೇನನ್ನೋ ಕಳೆದುಕೊಳ್ಳುತ್ತಿರುವ ಹಾಗೆ ಅನಿಸಿತು. ನಮ್ಮ ಪ್ರೀತಿ, ಈ ಎಲ್ಲಾ ಯಶಸ್ಸು ವಿಫಲತೆಗಿಂತ ದೊಡ್ಡದು. ಈಗ ನೋಡು, ನಾವಿಬ್ಬರೂ ನಮ್ಮ ಬುದ್ಧಿಯನ್ನು ಒಟ್ಟಿಗೆ ಸೇರಿಸೋಣ. ಈ ಸಣ್ಣ ಕೆಲಸಕ್ಕೆ ನಿನ್ನ ನಿಖರ ಲೆಕ್ಕಾಚಾರ ಬೇಕು. ಈ ಬಣ್ಣಗಳು ಮತ್ತು ಆಕಾರಗಳು ಸರಿಯಾಗಿ ಹೊಂದಿಕೊಳ್ಳಬೇಕು. ಸರಿ ಅಕ್ಕ, ಇದು ನಿಖರವಾಗಿ 4.5 ಇಂಚು ಇರಬೇಕು ಮತ್ತು ಬಣ್ಣದ ಪ್ರಮಾಣ 3:1 ಇರಲಿ. ಅಂದು ಆ ಗೋಡೆ ಕುಸಿಯಿತು. ಮೌನ ಮತ್ತು ಅಸೂಯೆಯಿಂದ ನಿರ್ಮಾಣವಾಗಿದ್ದ ಗೋಡೆ. ವಿಮಲಾ ಕಲಿತಳು, ಶಾಂತಿ ಶಕ್ತಿ. ಕಮಲಾ ಕಲಿತಳು, ತನ್ನ ಮೌನಕ್ಕೆ ಮೌಲ್ಯವಿದೆ. ಸಂಬಂಧದ ನಿಜವಾದ ಯಶಸ್ಸು ಪರಸ್ಪರರ ವಿಫಲತೆಯನ್ನು ಒಪ್ಪಿಕೊಂಡು ಅವರನ್ನು ಪ್ರೀತಿಸುವುದರಲ್ಲಿದೆ. ಅವರ ನಡುವಿನ ಪ್ರೀತಿಯ ಬಂಧ ಇನ್ನು ಮುಂದೆ ಯಾವ ಕಚೇರಿಯ ಯಶಸ್ಸಿಗೂ ಮುರಿಯದಷ್ಟು ಗಟ್ಟಿಯಾಯಿತು. ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು. ಇನ್ನಷ್ಟು ಕತೆಗಳಿಗಾಗಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.